ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಪಿಸ್ತು ಮಾತು. ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೇ ಕೇಳಿ. ಕೆಲವು ವ್ಯಕ್ತಿಗಳಿಂದ ನಿಮ್ಮ ನೆಮ್ಮದಿ ಹಾಳಾಗ್ತಿದೆ ಅಂದ್ರೆ ಆ ವ್ಯಕ್ತಿಗಳನ್ನು ಬೇಕಾದರೆ ಕಳೆದುಕೊಳ್ಳಿ, ಆದರೆ ನಿಮ್ಮ ನೆಮ್ಮದಿಯನ್ನಲ್ಲ. ಏಕೆಂದರೆ ಇಲ್ಲಿ ಎಲ್ಲರನ್ನು ಬಲವಂತವಾಗಿ ಉಳಿಸ್ಕೊಳ್ಳುವ ಅವಶ್ಯಕತೆ ಅಂತ ನಮಗಿಲ್ಲ. ಅದು ನಿಜ ಅಲ್ವಾ ಫ್ರೆಂಡ್ಸ್? ಒಬ್ಬ ವ್ಯಕ್ತಿಯಿಂದ ನಮ್ಮ ನೆಮ್ಮದಿ ಹಾಳಾಗ್ತಿದೆ ಅಂದಾಗ ಆ ವ್ಯಕ್ತಿನ ನಾವು ಬೇಕಾದರೆ ಕಳ್ಕೋಬೋದು ಅಲ್ವಾ? ಅದನ್ನು ಬಿಟ್ಟು ನಮ್ಮ ನೆಮ್ಮದಿನ ನಾವು ಯಾಕೆ ಹಾಳು ಮಾಡ್ಕೋಬೇಕು? ಅದರಿಂದ ನೋವು ಕಷ್ಟ ಅನುಭವಿಸೋರು ನಾವೇ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಎಲ್ಲರಿಗೂ ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿ ನಮಗೆ ತುಂಬ ಪ್ರೀತಿ ಕೇರ್ ಮಾಡಿದಾಗ ಅಂಥ ವ್ಯಕ್ತಿನ ನಾವು ಉಳಿಸ್ಕೋಬೇಕಲ್ವಾ? ಅದನ್ನು ಬಿಟ್ಟು ನಮ್ಮ ನೆಮ್ಮದಿನೇ ಹಾಳು ಮಾಡ್ತಾ ಇದ್ದು ನಮ್ಮ ನೋವಿಗೆ ಅವರೇ ಕಾರಣ ಆಗ್ತಿದ್ದಾರೆ ಅಂದಾಗ ಅಂಥ ವ್ಯಕ್ತಿಯಿಂದ ನಾವು ದೂರ ಇರೋದು ಒಳ್ಳೇದಲ್ವಾ ಫ್ರೆಂಡ್ಸ್? ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಜೊತೆ ಯಾರು ಇರ್ತಾರೆ ಅಂಥವ್ರ ಜೊತೆ ನಾವು ಇರೋಣ ಅಲ್ವಾ? ನಮಗೆ ನೋವಿಗೆ ಕಾರಣ ಆಗುವಂಥ ವ್ಯಕ್ತಿನ 1 ಸಲ 2 ಸಲ 3 ಸಲ ಕ್ಷಮಿಸ್ಬೋದು ಫ್ರೆಂಡ್ಸ್. ಪದೇ ಪದೇ ಅದೇ ತಪ್ಪನ್ನ ಮಾಡಿದಾಗ ಅವ್ರನ್ನ ಹೇಗೆ ನಮ್ಮ ಲೈಫಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ? ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಲೈಫಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನಗ್ತಾ ಇರಿ, ನಿಮ್ಮ ಜೊತೆಲಿರೋ ನಗಿಸ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.